ವೆಲ್ಕಮ್ ಬ್ಯಾಕ್ ಟು ನಾಗವೇಣಿ ಬ್ರೈಡಲ್ ಮೇಕಪ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತಂದ್ರೆ ಸಂಡೇ ಬ್ಲಾಗ್ ಏನಂದ್ರೆ ಅಡುಗೆ ಮಾಡತ್ತೀನಿ. ಡೇ ವಿತ್ ಬೇರೆ ಬೇರೆ ಕೆಲಸದ ಬ್ಯುಸಿ ಇದ್ದೆ. ಬೆಳಗಿಂದ ನಿಮಗೂ ಗೊತ್ತು, ಆ್ಯಸ್ ಎ ಸ್ವಲ್ಪ ಗೃಹಿಣಿ ಇರೋದ್ರಿಂದ ಬೇರೆ ಬೇರೆ ಕೆಲಸನೂ ಇರ್ತಾವೆ ಮನ್ಯಾಗ. ಅರ್ಬಿ ಹೋಗಿ ಹಿಂಗೆ ನನ್ನ ವರ್ಕ್. ಸೊ ಕಂಪ್ಲೀಟ್ ಹೆಂಗೆ ಸಂಡೇ ಕಳೆದ್ನೂ ಗೊತ್ತಿಲ್ಲ. ಇವತ್ತು ನಾನು ಅಷ್ಟು ಫಾಸ್ಟಾಗಿ ಕಳೆದೀನಿ. ನೆಕ್ಸ್ಟ್ ಈವ್ನಿಂಗ್ ಈಗ ಆಲ್ರೆಡಿ ಅಡುಗೆ ಮಾಡತ್ತೀನಿ. 9 ಗಂಟೆ ಆಗೈತಿ. ಈಗ ಅಡುಗೆ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ಈವ್ನಿಂಗ್ ಸ್ವಲ್ಪ ಕ್ಲೈಂಟ್ಸ್ ಎಲ್ಲ ಬಂದಿದ್ರು, ಅವ್ರನ್ನ ಅಟೆಂಡ್ ಮಾಡಿ ಮುಗಿಸಿ ಕಳಿಸಿ ನೆಕ್ಸ್ಟ್ ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡತ್ತೀನಿ. ಅಡುಗೆದು ಇವತ್ತೇನು ಸಂಡೇ ಸ್ಪೆಷಲ್ ಅಂದ್ರೆ ಸಂಡೇ ಏನೂ ಇಲ್ಲ. ಸೊ ಒಂದೇನು ನೋಡ್ಲಿ, ಫಸ್ಟ್ ಸ್ವೀಟ್ ಮಾಡತ್ತೀನಿ. ಸ್ವೀಟ್ ಒಳಗೆ ಅದು ಅನ್ಫಾರ್ಚುನೇಟ್ಲಿ ಸ್ವೀಟ್ ಮಾಡತ್ತೀನಿ. ಮಾಡಬೇಕು ಅಂತ ಏನಿರಲಿಲ್ಲ. ನಾನು ಕ್ಯಾರೆಟ್ ತೊಗೊಂಡ್ಬರ್ತೀನಿ. ಯೂಶ್ವಲಿ ನಂಗೆ ಊಟ ಒಳಗೆ ಕ್ಯಾರೆಟ್ ಇರಬೇಕು. ಸೊ ಕ್ಯಾರೆಟ್ ಏನಾಗೈತೆ ಅಂದ್ರೆ ನಾನು ರೆಗ್ಯುಲರ್ ಥರ ಶಾಪ್ ಕ್ಲೋಸ್ ಆಗಿತ್ತು. ಹಾಗಾಗಿ ಬೇರೆ ಕಡೆ ಎಲ್ಲ ತೊಗೊಂಡ್ವಿ. ಅವನು ನೋಡಿದ್ರೆ ಒಂದು ಚೂರು ಚಲೋ ಕೊಟ್ಟಿಲ್ಲ ಕ್ಯಾರೆಟ್ ಎಲ್ಲ. ನನಗೆ ತಿನ್ನೋಕ್ಕೂ ಇಷ್ಟ ಇರಲಿಲ್ಲ, ಒಳ್ಳೆ ಸೌಂಡ್ ತಿನ್ನಂಗೆ ಆಗತ್ತಿತ್ತು. ಸೊ ಅದನ್ನು ಎದಕ್ಕೆ ವೇಸ್ಟ್ ಮಾಡೋದಂತೇಳಿ ಈ ಥರ ಸ್ವೀಟ್ ಮಾಡತ್ತೀನಿ. ಸ್ವೀಟ್ ಮಾಡಿದ್ರೆ ಬೇರೆಯವರು ತಿಂತಾರೆ ಮನೆಗಿರೋರು ಅಂಥೇಳಿ ಒಂದು ಇದನ್ನು ಕ್ಯಾರೆಟ್ ಹಲ್ವಾ ಮಾಡತ್ತೀನಿ. ಇದನ್ನು ಬಿಟ್ಟು ನೆಕ್ಸ್ಟ್ ಎಗ್ ರೆಸಿಪಿ ಮಾಡತ್ತೀನಿ. ಎಗ್ ರೆಸಿಪಿ ಒಳಗೆ ಏನಂತಂದ್ರೆ ನಾವು ಒಂದು ರೆಸಿಪಿ ಕಂಡು ಹಿಡ್ತೇವೆ. ಸೊ ಇಟ್ಸ್ ನಮ್ಮದೇ ಒಂದು ಸಿಗ್ನೇಚರ್ ಸ್ಟೈಲ್ ಎಗ್ ಕರಿ ಐತೆ ನಮ್ದು. ನಮ್ಮ ಮನೇಲಿ ಒಂದು ಸಿಗ್ನೇಚರ್ ಸ್ಟೈಲ್ ಇದೆ. ಸೊ ಎಗ್ ಬಾಯ್ಲ್ಗೆ ಹಾಕೀನಿ, 4 ತತ್ತಿ ಬಾಯ್ಲ್ಗೆ ಹಾಕೀನಿ. ಇದನ್ನ ಕಟ್ ಮಾಡಿ ಇದಕ್ಕೆ ಒಂದು ಮಸಾಲ ಹಾಕಿ ಎಗ್ ಕರಿ ಮಾಡ್ತೀನಿ. ಇದು ಚಪಾತಿ ಐತಿ. ಮಧ್ಯಾಹ್ನ ಸ್ವಲ್ಪ ರಾತ್ರಿಗೆ ಆಗೋಷ್ಟು ಚಪಾತಿ ಮಾಡಿಟ್ಟಿದ್ದೆ. ನಂಗೆ ದಿನಕ್ಕೆ ಒಂದೇ ಟೈಮ್ ಚಪಾತಿ ಮಾಡ್ತೀನಿ. ಯಾಕಂದ್ರೆ ಹಗಲೆಲ್ಲ ನಂಗೆ ಮಾಡ್ಕೊಂಡು ಉಟ್ಕೊಂಡು ಮತ್ತೆ ಇಲ್ಲೆಲ್ಲ ಗಲೀಜಾಗ್ತೈತೆ, ಕ್ಲೀನ್ ಮಾಡೋಕೆ ನಂಗೆ ಆಗೋದಿಲ್ಲ. ಸೊ ಮಧ್ಯಾಹ್ನ ಮಾಡೋದ್ರೆ ಮಧ್ಯಾಹ್ನದಿಂದ ಎಲ್ಲ ಸೇರಿ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಬ್ಯಾಳೆ ಸಾರು ಇಡ್ತೀನಿ. ಬ್ಯಾಳೆ ಸಾರು, ಎಗ್ ಕರಿ ಆ್ಯಂಡ್ ಹಲ್ವಾ, ರೈಸ್ ಐತಿ. ಇದನ್ನು ಸೇರಿ ಎಲ್ಲ ಸೇರಿಸಿ ಈಗ ಮಾಡತ್ತೀನಿ. ಬರೀ ಈ ಲಾಗ್ನಾಗ ನಿಮ್ಗೆ ನಾ ಹೆಂಗೆ ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನನ್ನ ಚಾನಲ್ನ ಸ್ವಲ್ಪ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೀವು ವಾಚ್ ಅವ್ರು ಜಾಸ್ತಿ ಕೊಡಿ. ನಾನು ಬೇಗ ಇನ್ಸ್ಟಾದಲ್ಲಂತೂ ಸ್ವಲ್ಪ ಇದ್ದೀನಿ, ಯೂಟ್ಯೂಬಲ್ಲಿ ಅಂತ ಏನಿಲ್ಲ. ಝೀರೋ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಹೋಗ್ತಿದ್ದೀನಿ. ಓಕೆ, ನಿಮ್ಗೆ ಅನ್ಸಿದ್ದು ನೀವು ಹೇಳಬೇಕಲ್ಲ. ನಾನು ನೋಡಿ ಅಂದ ತಕ್ಷಣ ನೀವು ನೋಡೋಕ್ಕಾಗಲ್ಲ. ನಾ ಬೇಡ ಅಂದರೆ ನೀವು ಬಿಡೋಂಗಿಲ್ಲ, ನೀವು ನೋಡ್ತೀರಿ. ಅದು ನಿಮಗೆ ಬಿಟ್ಟಿದ್ದ. ಸೊ ಥ್ಯಾಂಕ್ ಯು. ಇನ್ನೊಂದು 3 ವಿಡಿಯೋ ಹಾಕಿದ್ರೂ ಒಳ್ಳೆ ಸಪೋರ್ಟ್ ಕೊಟ್ಟಿವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಫಾರ್ ಯು ಎವ್ರಿಬಡಿ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟು ಏನಂತಂದ್ರೆ ಸ್ವಲ್ಪ ಇಷ್ಟು ಉಳ್ಬಿಟ್ಟೈತಿ. ನಂಗೆ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ. ಆ್ಯಕ್ಚುಲಿ ಮೊದಲೇ ಗೊತ್ತಾ, ಎಷ್ಟೋ ಜನರಿಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಆಗಂಗಿಲ್ಲ. ಯಾಕಂದ್ರೆ ಕಾಂಕ್ರೀಟ್ ಅದ ಇದು ಏನೇನೋ ಹೆಸರು ಇಡ್ತಾರ. ಬಟ್ ನನ್ನ ಪರ್ಸ್ನಲ್ ಉಪ್ಪಿಟ್ಟು ನಂಗೆ ಭಾಳ ಇಷ್ಟ. ಬೇರೆಯವ್ರು ಮಾಡಿದ್ದೆಲ್ಲ ನಾನು ತಿನ್ನಲ್ಲ. ಸೌಂಡ್ ಬರ್ತಿದೆ. ಸೊ ಉಪ್ಪಿಟ್ಟು ಅಂತಂದ್ರೆ ಬೇರೆಯವರೆಲ್ಲ ಹೆಂಗೆ ಮಾಡ್ತಾರೆ, ಚೆನ್ನಾಗಿ ಮಾಡೋರು ಚಲೋ ಮಾಡ್ಬೇಕು ಉಪ್ಪಿಟ್ಟು. ಹಂಗೆ ಮಾಡೋರು ಇದ್ರೆ ನಂಗೆ ಭಾಳ ಇಷ್ಟ ಆಗ್ತೈತೆ. ಅವ್ರ ಕಡೆ ತಿಂತೀನಿ. ಇಲ್ಲಾಂದ್ರೆ ಕೆಲವರು ಉಪ್ಪಿಟ್ಟು ನನ್ನಂತೂ ಇಷ್ಟನಾಗಲ್ಲ, ಹೆಂಗೋ ಮಾಡ್ತಾರೆ. ಹಾಗಾಗಿ ಉಪ್ಪಿಟ್ಟು ಹೇಟರ್ಸ್ ಆಗ್ಬಿಡ್ತೀನಿ. ಬಟ್ ನಾನು ಮಾಡಿದ್ದು, ನನ್ನ ಹಸ್ಬೆಂಡ್ ಮಾಡಿದ ಉಪ್ಪಿಟ್ಟು ಅಂದ್ರೆ, ನಮ್ಮ ಅವ್ವ ಮಾಡಿದ ಉಪ್ಪಿಟ್ಟು ಅಂದ್ರೆ ನನ್ನ ಫೇವ್ರೆಟ್. ನನ್ನ ಬಿಟ್ಟರೆ ನಮ್ಮ ಅವ್ವ ಮತ್ತು ನನ್ನ ಹಸ್ಬೆಂಡ್ ಮಾಡೋ ಉಪ್ಪಿಟ್ಟು ಅಂದ್ರೆ ನನಗೆ ಭಾಳ ಇಷ್ಟ. ಸೊ ಮಸ್ತ್ ಮಾಡ್ತಾರೆ. ನನಗೂ ಉಪ್ಪಿಟ್ಟು ಭಾಳ ಇಷ್ಟ. ಬಟ್ ಏನಂತಂದ್ರೆ ಸೌಂಡ್ ಇದೆ. ಅದು ಮುಗಿದು ಒಂದ್ಸರಿ ಆಮೇಲೆ ಮಾತಾಡೋದು. ಬಾಲ್ಡ್ ಎಗ್ ಇದಾವಲ್ಲ, ಈ ಬಾಲ್ಡ್ ಎಗ್ನ ಸುರ್ಕೋತೀನಿ. ಅಂದ್ರೆ ಅದ್ರದ್ದು ಏನಿರ್ತದೆ ಶೆಲ್ಲಿಂದ ರಿಮೂವ್ ಮಾಡ್ತೀನಿ. ಅಷ್ಟೊಂದು ಇಂಗ್ಲೀಷ್ ಬೇಡ, ನಾವೇನೇ ಅಂತೀರಲ್ಲ, ಗೊತ್ತಿಲ್ಲ. ಸುಡ್ತಿರ್ತಾವ. ಆ ನೀರು ಚಲ್ಲಿ, ಸುಡೋ ನೀರು ಚಲ್ಲಿ ಮತ್ತೆ ನಾ ತಣ್ಣೀರು ಹಾಕೋತೀನಿ. ಯಾಕಂದ್ರೆ ಸ್ವಲ್ಪ ಕಡಿಮೆ ಆಗ್ತೈತಿ ಹೀಟ್, ಇಲ್ಲ ಅಂದ್ರೆ ಕೈ ಸುಟ್ಕೋಬೇಕು. ಸೊ ಫಸ್ಟ್ ಒಂದು ತತ್ತಿ ತೊಗೊಳ್ಳೋಣ. ಒಂದೊಂದಂತೂ ಹಿಂಗೆ ಓಪನ್ ಆಗಿರ್ತಾವ ಆಲ್ಮೋಸ್ಟ್. ನಾವೇನು ತೆಗೆಯೋದೇ ಬೇಡ. ಎಗ್ ರೈಸು, ಹೊರಗಿನ ಎಗ್ ರೈಸ್ ಭಾಳ ಇಷ್ಟ ಆಗ್ತಿತ್ತು. ಯಾಕಂದ್ರೆ ಈಗಂತೂ ತಿನ್ನಂಗಿಲ್ಲ, ಎಲ್ಲ ಜಂಕ್ ಫುಡ್ ಬಿಟ್ಬಿಟ್ಟೇನು ಹೊರಗಿಂದ. ಒಂದು ಬಿಡಿಸೀನಿ. ಇನ್ನು ನೆಕ್ಸ್ಟ್ ಎರಡನೇದು ಸುಡಾಕ. ಸೊ ಜಸ್ಟ್ ಹಿಂಗೊಂದು ಹಾಕ್ಕೋಬೇಕ. ಹುಕ್ಕಿನ ತಾಂಬ ಬರ್ತಾವ. ಮೂರನೇದು ಇವಯ್ಯ ಕಟ್ ಮಾಡ್ಕೋಬೇಕಲ್ಲ. ಈಗ ಇದು 4ನೇದು. 4 ತತ್ತಿ ಸಾಕು ಇಬ್ರಿಗೆ. 4 ತತ್ತಿ ಇಟ್ಕೊಂಡಿನಿ. 4 ತತ್ತಿ ತೊಗೊಂಡೀಗ ಮಾಡ್ತೀನಿ. ನೋಡಿ ಎಲ್ಲಿ ಕಟ್ ಮಾಡೋದು? ಹಾಂ, ಒಂದು ಪ್ಲೇಟ.
ಇದನ್ನ ತಗೊಂಡು ಒಂದು ಹಾಫ್ ಹಿಂಗೆ ಸ್ಲೈಸ್ ಕಟ್ ಮಾಡ್ಕೊತೀನಿ. ನಾವೆಲ್ಲ ತಿಂತೀವಿ ಬೇಡ. ಸೊ ನಾವು ಹಿಂಗೆ ಅಡುಗೆ ಮಾಡೋ ಮುಂದೆ ಹಿಂಗೆ ಒಂದು ಈಟ್ರ್ ತಿಂದಿಲ್ಲ ನಮ್ಮ ಮನಸ್ಸಿಗೆ ಸಮಾಧಾನ ಆಗಲ್ಲ. ಸಾಕ ಎಣ್ಣೆ ಸಾಕ್ಬಿಡು. ಆ್ಯಕ್ಚುಲಿ ಫ್ರೆಂಡ್ಸ್ ಇದು ನನ್ನ ರೆಸಿಪಿ ಅಲ್ಲ, ಅದಕ್ಕೆ ಕೇಳಿ ಮಾಡತ್ತೀನಿ. ನಂಗೆ ಏನಾದ್ರು ಗೊತ್ತಿತ್ತಂದ್ರೆ ನಾನು ಎಷ್ಟೊತ್ತಿಗೆ ಪಟ ನಿಮ್ಮ ಜೊತೆ ಮಾತಾಡ್ತಿದ್ದೆ. ಇದು ಅವ್ರ ರೆಸಿಪಿ ಅಲ್ಲ, ಸೊ ಅವ್ರಿಗೆ ಕೇಳಿ ಎವ್ರಿ ಸ್ಟೆಪ್ ಅವ್ರಿಗೆ ಒಂದ್ಸರಿ ಮಾಡಿದ್ರೆ ನಾ ಏನೋ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಅದನ್ನ ರಿಪೀಟ್ ಮಾಡಿಬಿಟ್ರೆ ಸೊ ಹಂಗಾಗಿ ಅವ್ರಿಗೆ ಎರಡು ಬಂದ್ಬಿಟ್ಟಾವ. ಅದಕ್ಕೆ ನಾವು ಅವ್ರು ಕೇಳಿ ಮಾಡಕತ್ತೀವಿ. ಮತ್ತೇನಾದ್ರು ಕೆಡ್ಸಿದ್ರೆ ನಾವು ಮಸ್ತ್ ಮಾಡ್ತಿದ್ದೆ ಅಂತ ಅನ್ಬಾರ್ದಲ್ಲ. ಅವ್ರಿಗೆ ಅಡಿಗೆ ಕಲಿಸಿದ್ದೆ ನಾನು. ಈಗೇನು ಉಳ್ಳಾಗಡ್ಡಿ ಎಲ್ಲ ನಾವು ಜಸ್ಟ್ ಏನಂತ ಶಫ್ ಕೆಳಗಿರ್ತಾರೆ ಅಸಿಸ್ಟೆಂಟ್ ಸ್ಟಫ್ ಇದೆ. ಈ ರೆಸಿಪಿಗೆ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಟೊಮೆಟೊ ಒಟ್ಟು ಹಾಕಲ್ಲ ಅವ್ರ. ಫಸ್ಟ್ ಆಯಿಲ್ ಹಾಕೋಬೇಕಾ, ಆಮೇಲೆ ಈರುಳ್ಳಿ ಒಂದಿಷ್ಟು ಒಂದು 2-3 ಕೊಯ್ದಿಟ್ಕೋಬೇಕು. ಸಣ್ಣಕ್ಕ ಉಳ್ಳಾಗಡ್ಡಿ ಹಾಕ್ಬೇಕಾ, ಉಳ್ಳಾಗಡ್ಡಿ ಹಾಕಿ ಫುಲ್ ಡೀಪ್ ಫ್ರೈಡ್ ಮಾಡ್ಬೇಕು. ಲಾಸ್ಟಿಗೆ ಅಲ್ಲ ಕೊತ್ತಂಬರಿ ಎಲ್ಲ ಬೆಳ್ಳುಳ್ಳಿ ಎಲ್ಲ ಕೊತ್ತಂಬರಿ ಬೇಡ, ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿರ್ಬೇಕಾ, ಅದನ್ನ ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಬೇಕು. ಆಮೇಲೆ ಖಾರ, ಅರಿಶಿನ, ಉಪ್ಪು 3 ಹಾಕಿ ಮತ್ತೆ ನೀಟಾಗೆಲ್ಲ ಮಾಡಿ ಲಾಸ್ಟಿಗೆ ತತ್ತಿ ಹಾಕ್ಬಿಟ್ರೆ ಮುಗೀತು. ಚೆನ್ನಾಗಿರ್ತದೆ. ಎಗ್ ಮಸಾಲ ಪೌಡರ್ ಒಂದು ಬರ್ತೈತಲ್ಲ, ಸೊ ಅದನ್ನ ಹಾಕಿದ್ರೆ ಮುಗೀತು. ಇದು ರೆಸಿಪಿ ಖತಮ್. ಹಾಕಿ ಸೊ ನಾವು ಮನ್ಯಾಗ ಮಾಡ್ಕೋತೇವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತಾರಲ್ಲ, ಇದು ನಾವು ಒಟ್ಟ ಹೊರಗೆ ತೊಗೊಳಲ್ಲ. ಯಾಕಂದ್ರೆ ಹೊರಗೆ ತಗಕ್ ಹೋಗ್ಬೇಡ್ರಿ, ಚಲೋನು ಇರಲ್ಲ. ಎಮರ್ಜೆನ್ಸಿ ಓಕೆ, ಬಟ್ ಡೇ ಟು ಡೇ ಲೈಫ್ ಅಂದ್ರೆ ಇಂಜುರಿಯಸ್ ಟು ಹೆಲ್ತ್. ಸೊ ಹಾಗಾಗಿ ಸೊ ಮನ್ಯಾಗ ಮಾಡ್ಕೊಂಡ್ರೆ ಬೆಸ್ಟ್. ಯಾಕಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಹೊಟ್ಟೆ ಏನಾರು ಬಟ್ ದಿನೇ ಏನಾರು ಹೊತ್ತಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ನಾನು ಅನ್ನ ಮಾಡಕ್ಕೆ ಅನ್ನ ಹೊತ್ತಿಸ್ಬಿಡ್ತೀನಿ. ಲೈಟಾಗಿ ಹಾಲು ಕಾಯ್ಸಕ್ಕೆ ಲೈಟಾಗಿ ಹಾಲು ಕುಡಿಸ್ಬಿಡ್ತೀನಿ. ಏನೋ ನಮ್ಮ ಕಡೆಯಿಂದ ಒಂದು ರಿಸ್ಕ್ ಕೆಲಸ ಆಗೋಬೇಕಲ್ಲ, ಏನು ಕೆಲಸ ಅಲ್ಲ. ಸೊ ನೆಕ್ಸ್ಟ್ ಆಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ. ಈಗ ನೆಕ್ಸ್ಟ್ ಖಾರ, ಉಪ್ಪು, ಅರಿಶಿನ ಮತ್ತು ಧನಿಯಾ ಪೌಡ್ರ್ ಮತ್ತು ಎಗ್ ಮಸಾಲಾನು ಹಾಕೀನಿ. ಸೊ ಎಲ್ಲ ರೆಡಿ ಐತಿ. ಇದು ಚೂರು ಎಲ್ಲನೂ ಮಿಕ್ಸ್ ಬ್ಲೆಂಡ್ ಆಗಬೇಕು. ಅದಾದ್ಮೇಲೆ ಈ ಥರ ಎಗ್ಗನ್ನ ಕಟ್ ಮಾಡಿ ಇಟ್ಕೊಂಡಿರ್ತೆ, ಬಾಲ್ಡ್ ಎಗ್ನ. ಸೊ ಹಾಕ್ಬಿಟ್ರೆ ನಮ್ಮ ರೆಸಿಪಿ ಮುಗಿತೈತಿ ನೋಡ್ರಿ. ಆ್ಯಕ್ಚುಲಿ ಮಸ್ತ್ ಆಕೈತಿ ರೆಸಿಪಿ. ಚಪಾತಿ ಜೊತೆ, ಅನ್ನದ ಜೊತೆ, ರೊಟ್ಟಿ ಜೊತೆ ಮಸ್ತ್ ಆಕೈತಿ ರೆಸಿಪಿ. ಇದು ನಾನು ಕಂಡು ಹಿಡಿದಿಲ್ಲ, ನಮ್ಮ ಹಸ್ಬೆಂಡ್ ಅವರು ಮಾಡಿದ್ದು ಒಂದು ಮಾಡಿಬಿಟ್ಟಾರ. ಮಸ್ತ್ ಆಕೈತಿ, ಟೇಸ್ಟ್ ಮಸ್ತ್ ಆಕೈತಿ. ಆಮೇಲೆ ನೆಕ್ಸ್ಟ್ ಇಲ್ಲೇ ಬ್ಯಾಳಿ ಸಾರು ಒಗ್ಗರಣೆ ಕೊಟ್ಕೋಬೇಕು. ಬ್ಯಾಳಿ ಸಾರು ಎಲ್ಲಾನು ಗುಚ್ಚಿ ಎಲ್ಲ ಇಟ್ಕೊಂಡೇನಿ, ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆ ಕೊಟ್ಟ ಮೇಲೆ ಲಾಸ್ಟಿಗೆ ಕ್ಯಾರೆಟ್ ಹಲ್ವಾ ಮಾಡೋಣ. ಇವಾಗ ತತ್ತಿ ಹಾಕೋ ಟೈಮ್ ಒಂದೊಂದ ನಡೀತಿಲ್ಲ. ಸೊ ಒಂದೊಂದ ಒಂಥರ ಎಣ್ಣೆ ಒಳಗೆ ಬಜ್ಜಿ ಮಿರ್ಚಿ ಬಿಟ್ಟಂಗೆ ಅವು ತಾನ ಬ್ಲೆಂಡ್ ಆಗ್ತದೆ, ಮಿಕ್ಸ್ ಆಗಿ ನೀಟಾಗಿ ಟೇಸ್ಟ್ ಬರ್ತವೆ. ಈ ಥರ ಕಟ್ ಮಾಡ್ಕೊಂಡು ನಂದು ಕ್ಯಾಂಪಸ್ ಸ್ಟ್ಯಾಂಡ್ ಉದ್ದ ಐತಿ, ಸಣ್ಣ ಮಾಡ್ಕೋಬಹುದು. ಬಟ್ ಅದನ್ನ ಒಂದ್ಸರಿ ಉದ್ದ ಒಂದ್ಸರಿ ಸಣ್ಣ ಮಾಡ್ಕೊಳ್ಳೋದು ಬೇಜಾರು. ಯಾಕಂದ್ರೆ ಇಲ್ಲಿ ಏನಾಗತ್ತೆ ಅನ್ನೋದು ತೋರಿಸ್ತಿದ್ದೆ ನಿಮ್ಗೆ. ಇನ್ನೊಂದು ಆ ಥರ ಬೈ ಮಾಡ್ತೀನಿ, ಇಲ್ಲೇನು ಅಡುಗೆ ಮಾಡತ್ತೀನಿ ಅನ್ನೋದು ತೋರ್ಸಕ್ಕ ಹೆಲ್ಪ್ ತೋರಿಸ್ತೀನಿ, ಟ್ರೈ ಮಾಡ್ತೀನಿ. ಇವಾಗ ಏನು ಮಾಡಿದ್ನಿ ಅಡುಗೆ
ಫೈನಲಿ ಒಮ್ಮೆ ಎಲ್ಲ ಶೋ ಮಾಡ್ತೀನಿ ನಿಮ್ಗೆ ಹೆಂಗೆ ಮಾಡಿದ್ದೀನಿ ಅಡುಗೆ ಅಂತೇಳಿ. ಸೊ ನೆಕ್ಸ್ಟ್ ಚೂರು ಗ್ಯಾಸ್ ಸ್ಲೋ ಇಡ್ತೀನಿ. ಇವಾಗ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ. ಇದನ್ನ ಸಣ್ಣ ಇಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟಿಗೆ ಬ್ಯಾಳಿ ಸಾರು ಒಗ್ಗರಣೆ ಕೊಡ್ತೀನಿ. ಸೊ ಬ್ಯಾಳಿ ಸಾರಿಗೆ ನೋಡ್ರಿ ಕರ್ಬೇ ಮತ್ತು ಏನು ಬೆಳ್ಳುಳ್ಳಿ, ಸಾಸ್ವಿ, ಜೀರಿಗೆ ಇವು ಮುಂದಿರ್ಬೇಕು. ಇವು ಮುಂದಿದ್ರನ ಮಸ್ತ್ ಟೇಸ್ಟ್ ಬರ್ತೈತಿ. ಬ್ಯಾಳಿ ಸಾರದಾಗ ಇವು 4 ಒಂದು ಮಿಸ್ ಮಾಡಿದ್ರು ನಾವು ಬ್ಯಾಳಿ ಸಾರು ಅಂತ ಫೀಲ್ ಬರೋಂಗಿಲ್ಲ. ನಾ ಅಡುಗೆ ಮಸ್ತ್ ಮಾಡ್ತೀನಿ, ಆದ್ರೆ ನಮ್ಮ ಅವ್ವನಷ್ಟು ಚಲೋ ಅಲ್ಲ. ನಮ್ಮ ಅವ್ವ ಮಸ್ತ್ ಮಾಡ್ತಾರೆ ಅಡುಗೆ. ಶಿ ಇಸ್ ಬೆಸ್ಟ್. ಏನು ಕೊಟ್ಟರು ಮಸ್ತ್ ಮಾಡ್ಕೊಡ್ತಾ, ಟೇಸ್ಟಿ ಬರೋದು, ಒಟ್ಟ ಫೇಲ್ ಮಾಡೋದು. ಸ್ವಲ್ಪ ಹಾಕೊಂಡಿರ್ಬೇಕು. ನೆಕ್ಸ್ಟ್ ಸಾಸಿವೆ, ಜೀರಿಗೆ, ಏನು ಇದು ಬಿಡ. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಇದನ್ನು ಬೆಳ್ಳುಳ್ಳಿ, ಆದ್ಮೇಲೆ ಲಾಸ್ಟಿಗೆ ಬೆಳ್ಳುಳ್ಳಿ ಚೂರು ರೆಡ್ ಆಗ್ಬೇಕು, ಚೂರು ಬ್ರೌನ್. ಆಮೇಲೆ ಬೆಳ್ಳುಳ್ಳಿ ಹಾಕಿ ಟೇಸ್ಟ್ ಬರುತ್ತೆ. ಯಾಕಂದ್ರೆ ಕರ್ಬೇ ಬೇಗ ಹೊತ್ತು ಬಿಡ್ತೈತಲ್ಲ, ಸುಟ್ಟೋಗ್ಬಿಡ್ತೈತಿ. ಸೊ ಕರ್ಬೇ ಹಾಕ್ತೀನಿ. ಇಟ್ಕೋತೀನಿ. ಒಗ್ಗರಣೆ ಕೊಡುವಾಗ ಹಿಂಗ ಒಂದ್ ಸ್ವಲ್ಪ ಇದ್ರೊಳಗ ಒಂದ್ ಚಮಚದಾಗ ಹಿಂಗ್ ಸಾರು ತಗೋತೀನಿ. ಹಿಂಗ ಹಾಕಿ ಸಣ್ಣ ಇಟ್ಕೋಬೇಕು ಗ್ಯಾಸ್. ನಾನು ಇಲ್ಲ ಮ್ಯಾಗ ಬಂದಿರ್ತದು. ಯಾಕಂದ್ರೆ ಸ್ಮೆಲ್ ಹೊರಗೆ ಹೋಗ್ಬಾರ್ದು ಮುಚ್ಚುತ್ತಾರ. ಇವೆಲ್ಲ ಅಡಿಗೆ ಟ್ರಿಕ್ಸ್ ನಮ್ಮ ಊನು. ಬ್ಯಾಳಿ ಸಾರ ಇನ್ನು ಲಾಸ್ಟ್ ಒಂದೇ ಐತಿ, ಕ್ಯಾರೆಟ್ ಅಲ್ವಾ. ಫಸ್ಟ್ ಕ್ಯಾರೆಟ್ ಹಲ್ವಾ ಹೆಂಗ್ ಮಾಡ್ತಾರಂದ್ರ ಇದನ್ನ ಅದಕ್ಕೆ ಹಾಕಿ ಸಕ್ಕರೆ ಒಳಗ ಒಂದ್ಸಲ ಲಾಸ್ಟಿಗೆ ಹಾಲು ಹಾಕ್ತಾರ. ಏನ ಎಷ್ಟೇ ಸಾಕ? ಸಾಕು ಬಿಡು ಸಾಕು. ಓಕೆ, ಹಾಲು ಬಿಸಿ ಮಾಡ್ಕೋಬೇಕಂದ್ರೆ ಹಾಲು ನಮ್ದು ಬೇರೆನಾ. ನಮ್ದು ಪದ್ಧತಿ ಫಸ್ಟ್ ಕ್ಯಾರೆಟ್ ಹಾಕಿ ಫ್ರೈ ಮಾಡ್ಕೋತೇವಿ ತುಪ್ಪದೊಳಗ. ಆಮೇಲೆ ಸಕ್ಕರೆ ಹಾಕ್ತೀವಿ. ಸಕ್ಕರೆ ಅದ್ರ ಜೊತೆನ ನೀಟಾಗಿ ಹೊಂದ್ಕೋತೈತಿ. ಸೊ ಎರಡು ನೀಟಾಗಿ ಮಿಕ್ಸ್ ಹಾಕವ. ಆಮೇಲೆ ಹಾಲು ಹಾಕ್ತೀವಿ. ಇವ್ರದ್ದು ಬೇರೆ ಇದೆ. ಕೆಲವರು ಒಬ್ಬೊಬ್ರು ಯೂಟ್ಯೂಬ್ ನೋಡ್ಕೊಂತಾರ. ನಾವು ಓನ್ ಆಗಿ ಸ್ಟಡಿ ಮಾಡಿರೋದು ಅಷ್ಟೇ. ಈಗ ಕ್ಯಾರೆಟ್ ಹಾಕ್ಬೇಕು. ಕ್ಯಾರೆಟ್ ಹಾಕ್ತೀವಿ. ನಾವ ಬೇರೆ ಮಾಡ್ತೀವಿ, ನೀ ಎಲ್ಲ ನೋಡ್ಕೊಳ್ತೀವಿ ಏನೋ ಗೊತ್ತಿಲ್ಲ. ನಾವು ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಅದಕ್ಕೆ ನಿಂಗೆ ಅಂದೆ, ಈಗ ನೋಡ ತುರಿಯೋದು ಬಂದ್ ಮಾಡ್ಯಾರ ಅಲ್ಲ, ಬಿಟ್ಟಾರ ಜನ ಸ್ಟೀಮ್ ಕುದಿಸಿ ಅದ್ರಾಗ ಹಿಂಗೆ ಮಾಡಿರ್ತಾರ. ಹಾಲೊಳಗ ಕ್ಯಾರೆಟ್ ಇನ್ನ ಶುಗರ್ ಹಾಕಿಲ್ಲ ನಾನು. ನಂಗೆ ವಿತೌಟ್ ಶುಗರ್ ಇವೆರಡನ್ನ ತಿನ್ನಕ್ ಭಾಳ ಇಷ್ಟ.
ಸ್ವಲ್ಪ ಹಾಕ್ಲಾ ಹಾಲು ನೋಡ್ರಿ. ಇವ್ರದ್ದು ಕ್ಯಾರೆಟ್ ಹಲ್ವಾ ಆಗೋದಂತೂ ಲೇಟರ್. ಇದಂತೂ ನಾನು ತಿನ್ನಂಗಿಲ್ಲ, ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ಬೋದು, ಬಟ್ ನಾನು ಊಟದ ಟೈಮ್ ಆಗತ್ತೈತಿ. ಸೊ ನಮ್ಮ ನಾನು ಎಷ್ಟೊತ್ತನ ಮಾಡಿದ್ನಲ್ಲ ಎಗ್ ಕರಿ ಅದು ಹಿಂಗೆ ಒಂದು ಚಪಾತಿ ಮತ್ತು ನನ್ನ ಕಾರ್ ಸೋಸ್ ಎಗ್ ಕರಿ ಹಿಂಗಾಗೈತಿ. ಮತ್ತು ಒಂದು ಚಪಾತಿ ತೊಗೊಂಡೇನಿ ಮತ್ತು ಸೌತೆಕಾಯಿ. ಫೈಬರ್, ಪ್ರೋಟೀನ್, ನೆಕ್ಸ್ಟ್ ಕಾರ್ಬ್, ಈ ಮೂರು ನನ್ನ ಮಿಕ್ಸ್ ಪ್ಲೇಟ್ ಒಳಗಿರ್ತಾವೆ. ಬಿಕಾಸ್ ನಾನು ಡಯಟ್ ಮೇಂಟೈನ್ ಮಾಡಬೇಕು, ಮಾಡಲಿಲ್ಲ ಅಂದ್ರೆ ಪರಿಸ್ಥಿತಿ ಅದೋ ಗತಿ ಆಗ್ತೈತಿ. ಇವ್ರದ್ದು ಕ್ಯಾರೆಟ್ ಹಲ್ವಾ ಇನ್ನೂ ಲೇಟ್, ಸೊ ನಾನು ಊಟ ಸ್ಟಾರ್ಟ್ ಮಾಡ್ತೀನಿ. ಲೇಟ್ ಆದರೆ ನಂಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಸೊ ನಂದಂತೂ ಊಟ ಆದಮೇಲೆ ಈಗ ವಾಕ್ ಮಾಡ್ತೀನಿ ಸ್ವಲ್ಪ ಹೊತ್ತು. ಸೊ ನೆಕ್ಸ್ಟ್ ಏನಂತಂದ್ರೆ ಅವ್ರದ್ದು ಹಲ್ವಾ ಇನ್ನೂ ರೆಡಿ ಆಗತ್ತೈತಿ. ಅದಕ್ಕೆ ನಾವು ತಿನ್ನೋಂಗಿಲ್ಲ, ಯಾಕಂದ್ರೆ ಸ್ವೀಟ್ ಬಿಟ್ಟೇನಿ. ಸ್ವೀಟ್ ಬಿಟ್ಟಿರೋ ರೀಸನಿಂದ ಅಷ್ಟು ಹಲ್ವಾ ಅವರ ತಿನ್ನಕತ್ತಾರಿಲ್ಲ. ಮುಕ್ಕಾಲು ಭಾಗ ನಾನು ತಿಂದಿನ ಸ್ವಲ್ಪ ಅವ್ರು ಕೊಡ್ತಿದ್ದೆ ಅಷ್ಟು. ಸೊ ಲಕ್, ಯಾಕಂದ್ರೆ ನಾನು ಸ್ವೀಟ್ ತಿನ್ನೋದು ಬಿಟ್ಟೇನಲ್ಲ, ಅದಕ್ಕೆ ನಂದು ಊಟ ಆತ. ಒಂದು 10 ಮಿನಿಟ್ಸ್ ವಾಕ್ ಮಾಡ್ತೀನಿ. ವಾಕ್ ಮಾಡಿ ಆಮೇಲೆ ಮಲ್ಕೋತೀನಿ. ಸೊ ಸ್ಟೇ ಟ್ಯೂನ್, ಲವ್ ಯು, ಬಾಯ್. ನಾಳೆ ಮತ್ತೊಂದು ವ್ಲಾಗಲ್ಲಿ ಅಥವಾ ಮತ್ತೊಂದು ಏನಾದರೂ ನನ್ನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಲವ್ ಯು, ಬಾಯ್, ಗುಡ್ ನೈಟ್.